ನೀವು ಜೀವನದಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳಬೇಕೇ ವಿನಃ ಜನರ ಮಾತುಗಳನ್ನು ಕೇಳುವುದಕ್ಕೆ ಹೋಗಬಾರದು. ನಿಮ್ಮ ಜೀವನದಲ್ಲಿ ಏನೇ ಎದುರಾಗಲಿ ಅದು ಒಳ್ಳೆಯದೇ ಎಂದು ತಿಳಿದು ಮುಂದುವರಿಯುವುದನ್ನು ನೋಡಬೇಕು. ಅಧರ್ಮದ ಪಕ್ಷದಲ್ಲಿ ನೀವು ಇದ್ದರೆ ನೀವು ಸೋಲನ್ನು ಅನುಭವಿಸಲೇಬೇಕಾಗುತ್ತದೆ. ಯಾವಾಗ ನೀವು ಧರ್ಮದ ಪಕ್ಷದಲ್ಲಿ ಇದ್ದಾಗ ಧರ್ಮ ಎನ್ನುವುದು ಗೆಲುವನ್ನು ಸಾಧಿಸುತ್ತದೆ. ಜೀವನದಲ್ಲಿ ಏನೇ ಆದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಎಂದು ತಿಳಿದು ಮುಂದುವರಿಯುವುದನ್ನು ನೋಡಿ. ಗೆಲುವು ನಮಗಾಗಿ ಅಲ್ಲದೇ ಇದ್ದರೂ ಕೂಡ ನಮ್ಮ ಸೋಲನ್ನು ನೋಡಲು ಕಾಯುತ್ತಿರುವವರಿಗಾಗಿಯೂ ಕೂಡ ನಾವು ಗೆಲ್ಲಲೇಬೇಕಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಗೆಲುವನ್ನು ಒಮ್ಮೆ ಸಾಧಿಸಿ ನೋಡಬೇಕು. ಆಗ ನಿನ್ನನ್ನು ತಿರಸ್ಕರಿಸಿ ಹೋದವರೇ ನಿನ್ನನ್ನು ನಿನಗಾಗಿ ನಿನ್ನ ಹಿಂದೆ ಬಂದೇ ಬರುತ್ತಾರೆ. ಶಾಂತವಾದ ಮನಸ್ಸಿನಿಂದ ಗೆದ್ದುಕೊಳ್ಳುವ ಪ್ರತಿಯೊಂದು ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಸರಿಯಾದದ್ದನ್ನೇ ಮಾಡುತ್ತದೆ. ನೀವು ಶಾಂತ ಮನಸ್ಸಿನಿಂದ ಯೋಚನೆಯನ್ನು ಮಾಡುವುದನ್ನು ನೋಡಬೇಕು. ಸೌಂದರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ, ವಿಚಾರಗಳಲ್ಲಿ, ಮಾತಿನಲ್ಲಿ, ವ್ಯವಹಾರದಲ್ಲಿ, ಸಂಸಾರದಲ್ಲಿ, ಚರಿತ್ರೆಯಲ್ಲಿ. ಸೌಂದರ್ಯ ಎನ್ನುವುದು ಮುಖದಲ್ಲಿ ಇಲ್ಲ. ಅದನ್ನು ನಾವು ತಪ್ಪು ಅರ್ಥೈಸಿಕೊಂಡಿದ್ದೇವೆ. ಪ್ರಪಂಚ ಹೇಗಿದೆ ಅಂದರೆ ಅದು ತನಗಾದರೆ ಮಾತ್ರ ನೋವು ಎಂದು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ ಎಂದು ಅನೇಕರು ತಮ್ಮ ಸಮಸ್ಯೆಗಳಿಗೆ ತಮ್ಮ ಮಾತಿನ ಶೈಲಿಯೇ ಕಾರಣವಾಗಿರುತ್ತದೆ ಎನ್ನುವುದನ್ನು ಮರೆತು ಹೋಗಿರುತ್ತಾರೆ. ಮನುಷ್ಯನ ಸಮಸ್ಯೆಗಳಿಗೆ ಎರಡು ಕಾರಣಗಳು ಇರುತ್ತವೆ. ಒಂದು, ಅವನ ದೃಷ್ಟಿಗಿಂತ ಹೆಚ್ಚಿನದ್ದನ್ನು ನಿರೀಕ್ಷೆ ಮಾಡುತ್ತಾನೆ ಮತ್ತು ಎರಡನೆಯದು ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ. ಏನೇ ನಿಮ್ಮ ಜೀವನದಲ್ಲಿ ಆಗಬೇಕು ಅಂದರೂ ಕೂಡ ಅದಕ್ಕೆ ಅದರದ್ದೇ ಆಗಿರುವಂತಹ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ನೀನು ಕಾಯಲೇಬೇಕು. ಅದಕ್ಕಾಗಿ ಕಾದು ಕುಳಿತಿರಲೇಬೇಕು. ಸಮಯ ಎನ್ನುವುದು ಯಾವಾಗ ಬರುತ್ತದೆಯೋ ಆಗ ಜೀವನದಲ್ಲಿ ದೇವರು ನಿಮಗೆ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ಜನರ ಮೇಲೆ ಇರುವಂತಹ ಭಯವನ್ನು ಬಿಟ್ಟು ಬಿಡಿ. ಗೌರವವನ್ನು ತಂದು ಕೊಡುವುದು ಭಗವಂತ, ಜನರಲ್ಲ. ಭಗವಂತನಿಗೆ ಹೆದರಿ, ಅದರ ಬದಲಾಗಿ ಜನರಿಗೆ ಹೆದರಿ ಜೀವನವನ್ನು ನಡೆಸುವುದಕ್ಕೆ ಹೋಗಲೇಬೇಡಿ. ಮೌನವಾಗಿ ಇದ್ದೇನೆ ಎಂದರೆ ತಪ್ಪು ಮಾಡಿದ್ದೇನೆ ಎಂದು ಅರ್ಥವಲ್ಲ. ಎದುರಾಗುತ್ತಿರುವವರ ಮುಖವಾಡದ ಬಣ್ಣ ನೋಡಿ ಬೇಸರವಾಗಿದ್ದೇನೆ ಅಷ್ಟೇ ಎಂದು ತಿಳಿದು ಜೀವನವನ್ನು ನಡೆಸುವುದನ್ನು ನೋಡಬೇಕು. ಖಂಡಿತವಾಗಿಯೂ ಕೂಡ ನಿಮ್ಮ ಮೌನಕ್ಕೆ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಕನಸು ಕಾಣುವವರಿಗೆ ರಾತ್ರಿ ಸಾಲುವುದೇ ಇಲ್ಲ. ಕನಸನ್ನು ನನಸು ಮಾಡಿಕೊಳ್ಳುವವರಿಗೆ ಹಗಲು ಸಾಲಾಗುವುದೇ ಇಲ್ಲ. ನಿನ್ನ ನಂಬಿದವರಿಗೆ ಎಂದಿಗೂ ಕೂಡ ಮೋಸವನ್ನು ಮಾಡುವುದಕ್ಕೆ ಹೋಗಲೇಬೇಡ. ಏನೇ ಆದರೂ ಕೂಡ ಎಲ್ಲವೂ ನಿನ್ನ ಒಳ್ಳೆಯದಕ್ಕೆ ಎಂದು ನೀನು ಜೀವನದಲ್ಲಿ ನಿರ್ಧಾರವನ್ನು ಮಾಡಿ ಮುಂದುವರಿಯುವುದನ್ನು ನೋಡು. ಸಹಾಯ ಮಾಡಿದವರನ್ನು ಎಂದಿಗೂ ಕೂಡ ಮರೆಯಬೇಡ. ಮನೆ ಬಾಗಿಲಿಗೆ ಬಂದವರನ್ನು ಅವಮಾನ ಮಾಡಲೇಬೇಡ. ಏನೇ ಆದರೂ ಕೂಡ ಎಲ್ಲವೂ ನಿನ್ನ ಒಳ್ಳೆಯದಕ್ಕೆ ಎಂದು ನೀನು ತಿಳಿದು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ದೇವರು ನಿನಗೆ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ಎಷ್ಟು ದಿನ ಬದುಕುತ್ತೇವೆ ಎನ್ನುವುದು ಮುಖ್ಯವಾಗಿ ಇರುವುದಿಲ್ಲ ನೋಡಿ. ಇರುವಷ್ಟು ದಿನಗಳಲ್ಲಿ ಎಷ್ಟು ಜನರಿಗೆ ನಾವು ಸಂಪಾದನೆಯನ್ನು ಮಾಡಿದ್ದೇವೆ, ಎಷ್ಟು ಜನರಿಗೆ ನಾವು ಒಳ್ಳೆಯದನ್ನು ಬಯಸಿದ್ದೇವೆ ಎನ್ನುವುದು ತುಂಬಾ ಮುಖ್ಯವಾಗಿ ಇರುವಂಥದ್ದು. ಸಂಬಂಧಗಳಿಗೆ ರಕ್ತ ಸಂಬಂಧವೇ ಆಗಬೇಕಾಗಿಲ್ಲ. ವಾತ್ಸಲ್ಯ ಹೊಂದಿದ್ದರೆ ಸಾಕು. ಜೀವನದಲ್ಲಿ ಎಲ್ಲವನ್ನೂ ಕೂಡ ಅತಿಯಾಗಿ ಪ್ರೀತಿಸುವುದಕ್ಕೆ ಹೋಗಬೇಡಿ. ನಾಳೆ ಅವರು ನಿಮ್ಮ ಶತ್ರುವು ಕೂಡ ಆಗಬಹುದು. ಜೀವನದಲ್ಲಿ ನೀವು ನಿಮ್ಮ ತನವನ್ನು ಅಡವಿಟ್ಟು ಯಾರನ್ನೂ ಕೂಡ ಮೆಚ್ಚಿಸುವಂತಹ ಕೆಲಸಕ್ಕೆ ಮುಂದಾಗಲೇಬೇಡಿ. ಸಂಬಂಧಗಳಿಗೆ ಎಂದಿಗೂ ಕೂಡ ಹೆದರಬೇಡಿ. ಯಾವ ಸಂಬಂಧಗಳಿಗೆ ನೀವು ಹೆದರಬೇಕು ಅಂದರೆ ಅವರು ಕೂಡ ನಿಮಗೆ ಬೆಲೆಯನ್ನು ಕೊಡಬೇಕು. ಅವರು ಕೂಡ ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನು ಮಾಡಬೇಕು. ಹಾಗೆಯೇ ಯಾರನ್ನೂ ಕೂಡ ಅತಿಯಾಗಿ ದ್ವೇಷ ಮಾಡುವುದಕ್ಕೆ ಹೋಗಬೇಡಿ. ನಾಳೆ ಅವರು ನಿಮ್ಮ ಮಿತ್ರರು ಕೂಡ ಆಗಬಹುದು. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾಗಿರುವಂತಹ ವಸ್ತು ಮತ್ತೊಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸಮಯವನ್ನು ಸರಿಯಾದ ರೀತಿಯಲ್ಲಿ ನೀವು ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿಯಲೇಬೇಕು. ಅಂದಾಗ ಮಾತ್ರ ನೀವು ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ.
ಕಾಲಾವಕಾಶವನ್ನು ತೆಗೆದುಕೊಂಡು ಜೀವನದಲ್ಲಿ ಮುಂದುವರಿಯುತ್ತೇವೆ ಎಂದು ನೀವು ಭಾವಿಸಿ ಇರುವುದರಿಂದ ಏನೂ ಕೂಡ ಪ್ರಯೋಜನವಿಲ್ಲ. ನಿಮ್ಮ ಜೀವನವನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ನೋಡಬೇಕು ಅನ್ನುವುದೇ ಆದರೆ ಸಮಯಕ್ಕೆ ತಕ್ಕಂತೆ ನೀವು ವರ್ತನೆಯನ್ನು ಮಾಡುವುದನ್ನು ಕಲಿಯಬೇಕು. ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕೂಡ ನೀವು ಕಲಿಯಲೇಬೇಕು. ಮುಂದಿನ ಜನ್ಮಕ್ಕೆ ಈ ಜನ್ಮವೇ ಬುನಾದಿ ಆಗಿರುವುದು. ಎಲ್ಲಿ ನಿಮ್ಮನ್ನು ಅಗೌರವದಿಂದ ನೋಡುತ್ತಾರೆಯೋ ಅಲ್ಲಿ ಅರೆ ಕ್ಷಣವೂ ಕೂಡ ನಿಲ್ಲುವುದಕ್ಕೆ ಹೋಗಬೇಡಿ. ಎಲ್ಲಿ ನಿಮಗೆ ಗೌರವವನ್ನು ಕೊಡುತ್ತಾರೆಯೋ ಅಲ್ಲಿ ನೀವು ಕಾಲವನ್ನು ಕಳೆಯುವುದರಲ್ಲಿ ಅರ್ಥ ಎನ್ನುವುದು ಇದೆ. ಗೆಳೆತನ ಅಂದರೆ ಶ್ರೀಕೃಷ್ಣ ಮತ್ತು ಸುಧಾಮರಂತೆ ಇರಬೇಕು. ಒಬ್ಬನು ಏನೂ ಕೂಡ ಕೇಳಲಿಲ್ಲ, ಇನ್ನೊಬ್ಬ ಎಲ್ಲವನ್ನೂ ಕೂಡ ಕೊಟ್ಟು ಏನನ್ನೂ ಕೂಡ ಹೇಳಲೇ ಇಲ್ಲ. ಜೀವನದಲ್ಲಿ ಸ್ವಾರ್ಥತೆ ಇಲ್ಲದೆ ಇರುವಂತಹ ಬದುಕು ನಮ್ಮದಾಗಬೇಕು. ಮನುಷ್ಯನ ಗುಣಗಳು ಎಲ್ಲದಕ್ಕೂ ಕೂಡ ಕಾರಣ. ಶ್ರೇಷ್ಠವಾಗಿರುವಂತಹ ಗುಣಗಳು ಮನುಷ್ಯನಲ್ಲಿ ದೈವತ್ವಕ್ಕೆ ಕಾರಣವಾದರೆ ಕೆಟ್ಟತನ ಅಸುಹತ್ವ ಕಾರಣವಾಗುತ್ತದೆ. ಜೀವನದಲ್ಲಿ ನಾವು ಎಲ್ಲವನ್ನೂ ಕೂಡ ಮೆಟ್ಟಿ ನಡೆಯುವುದನ್ನು ನೋಡಬೇಕು. ಪರಿಸ್ಥಿತಿಗಳು ಹೇಗೆ ಬಂದರೂ ಕೂಡ ಎಲ್ಲವನ್ನ ಮೆಟ್ಟಿ ನಡೆಯುವುದನ್ನು ನೋಡಿದಾಗ ಮಾತ್ರ ಬದುಕಿನಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹೊಸ ವಿಚಾರಗಳು, ಹೊಸ ಆಸೆ ಆಕಾಂಕ್ಷೆಗಳನ್ನು ಹೊತ್ತು ನಡೆಯುವುದು ಮುಖ್ಯವಲ್ಲ. ಆ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಿಕೊಳ್ಳಬೇಕು ಅನ್ನುವುದೇ ಆದರೆ ಜೀವನದಲ್ಲಿ ನಾವು ಪಡುವಂತಹ ಸ್ಟ್ರಗಲ್, ನಾವು ಪಡುವಂತಹ ರೋದನೆ, ನಾವು ಪಡುವಂತಹ ಕಷ್ಟ ಎಲ್ಲವನ್ನೂ ಕೂಡ ಮೆಟ್ಟಿ ನಡೆಯುವುದನ್ನು ನೋಡಬೇಕು. ಯಾವ ಕೋಪವೂ ಕೂಡ ಶಾಶ್ವತವಲ್ಲ, ಯಾವ ಪರಿಸ್ಥಿತಿಯೂ ಕೂಡ ಶಾಶ್ವತವಲ್ಲ. ಎಲ್ಲವೂ ಕೂಡ ಒಂದಲ್ಲ ಒಂದು ಹಂತಗಳಲ್ಲಿ ಕೊನೆಯನ್ನು ಕಂಡೇ ಕಾಣುತ್ತದೆ. ಕೋಪ ಎಲ್ಲರಿಗೂ ಕೂಡ ತಕ್ಷಣಕ್ಕೆ ಬರುತ್ತದೆ, ಆದರೆ ತಾಳ್ಮೆ ಎನ್ನುವುದು ಬದುಕನ್ನು ಚೆನ್ನಾಗಿ ಅರಿತವನಿಗೆ ಮಾತ್ರ ಬರುತ್ತದೆ. ತಾಳ್ಮೆಯ ಜೀವನ ಎನ್ನುವುದು ನಿಮ್ಮದಾಗಲಿ. ತಾಳ್ಮೆಯಿಂದ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಜೀವನವನ್ನೇ ಬದಲಿಸುವಂತಹ ಶಕ್ತಿಯನ್ನು ಒಳಗೊಂಡಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮೊಳಗೆ ಸಮಾಧಾನ ಇಲ್ಲದೆ ಇದ್ದರೆ ಹೊರ ಜಗತ್ತಿನಲ್ಲಿ ಶಾಂತಿಯನ್ನು ಹುಡುಕಲು ಸಾಧ್ಯವೇ ಇಲ್ಲ. ಯಾರನ್ನ ನೋಯಿಸುವುದಕ್ಕೆ ಇಷ್ಟ ಇರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತವೆ. ಜೀವನದಲ್ಲಿ ಏನೇ ಕಷ್ಟಗಳು ಬರುತ್ತಿದ್ದರೂ ಕೂಡ ಎಲ್ಲವೂ ನಮ್ಮ ಒಳಿತಿಗಾಗಿ ಎಂದು ಭಾವಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಒಂಟಿಯಾಗಿ ಇದ್ದಾಗಲೇ ಜೀವನದಲ್ಲಿ ನಾವು ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾದೀತು. ಖಾರಕ್ಕೂ ಅಹಂಕಾರಕ್ಕೂ ಒಂದೇ ವ್ಯತ್ಯಾಸ. ಖಾರಕ್ಕೆ ನಾವೇ ನೀರನ್ನು ಕುಡಿಯುತ್ತೇವೆ, ಅಹಂಕಾರಕ್ಕೆ ಕಾಲವೇ ನೀರನ್ನು ಕುಡಿಸುತ್ತದೆ. ನೀವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಾ ನಿಮಗೆ ಬಿಟ್ಟಿರುವಂತಹ ವಿಚಾರ. ಜೀವನದಲ್ಲಿ ನಾವು ಮೌನವಾಗಿ ಇದ್ದುಕೊಂಡು ಎಲ್ಲವನ್ನ ಜಯಿಸುವುದನ್ನು ನೋಡಬೇಕು. ಮೌನಕ್ಕಿಂತ ಒಳ್ಳೆಯ ಉತ್ತರ ಎನ್ನುವುದು ಇಲ್ಲ. ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಎನ್ನುವುದು ಇಲ್ಲ. ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತ ಇಲ್ಲ. ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲವೇ ಇಲ್ಲ. ಕೋಪವನ್ನು ಎಂದಿಗೂ ಕೂಡ ನೀವು ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ನೀವು ಕೋಪದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ನಿಮ್ಮ ಜೀವನಕ್ಕೆ ಕೆಡಕನ್ನೇ ಹೆಚ್ಚಾಗಿ ಮಾಡುತ್ತದೆ. ಶಾಂತ ರೀತಿಯಿಂದ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಉನ್ನತವಾಗಿರುವಂತಹ ಸ್ಥಾನಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಸಹಾಯವನ್ನು ಮಾಡುತ್ತದೆ. ತಾಳ್ಮೆಗಿಂತ ಒಳ್ಳೆಯ ಪರಿಹಾರ ಎನ್ನುವುದು ಇಲ್ಲ. ನೇರವಾಗಿ ಮಾತನಾಡುವವರಿಗೆ ಕೆಟ್ಟವರು ಎನ್ನುವಂತಹ ಪಟ್ಟವನ್ನು ಕಟ್ಟಿಸಿ ನಾಟಕೀಯವಾಗಿ ಮಾತನಾಡುವವರಿಗೆ ಒಳ್ಳೆಯವರು ಎಂಬ ಪಟ್ಟವನ್ನು ಕಟ್ಟುತ್ತಾರೆ ಈ ಜನರು. ಯಾರ ಮಾತಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ನಿಮ್ಮ ತನವನ್ನು ಅಡವಿಟ್ಟು ಯಾರನ್ನೂ ಕೂಡ ಮೆಚ್ಚಿಸುವಂತಹ ಕೆಲಸಕ್ಕೆ ಮುಂದಾಗಲೇಬೇಡಿ. ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಜೀವನವನ್ನು ನೀವೇ ನಡೆಸಿಕೊಂಡು ಹೋಗುವುದನ್ನು ಕಲಿಯಬೇಕು. ಯಾರ ಮೇಲೆಯೂ ಕೂಡ ನಿಮ್ಮ ಜೀವನ ಎನ್ನುವುದು ಅವಲಂಬಿತವಾಗಿ ಆಗುವುದಕ್ಕೆ ನೋಡಲೇಬೇಡಿ, ಅದಕ್ಕೆ ಬಿಡಲೇಬೇಡಿ. ನೀವು ಅದೃಷ್ಟಶಾಲಿ ವ್ಯಕ್ತಿಗಳು ಆಗಿದ್ದರೆ ನೀವು ನಿಮ್ಮ ಕಣ್ಣಾರೆಯೇ ಎಲ್ಲವನ್ನ ನೋಡುತ್ತೀರಾ. ಯಾರು ನಿಮಗೆ ಕೆಡಕನ್ನು ಮಾಡಿದ್ದಾರೆ, ಯಾರು ನಿಮಗೆ ಕೆಡಕನ್ನು ಬಯಸಿದ್ದಾರೆ ಅವರೆಲ್ಲರಿಗೂ ಕೂಡ ದೇವರು ಒಂದಲ್ಲ ಒಂದು ರೀತಿಯ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತಾನೆ. ಬದಲಾವಣೆ ಅನ್ನುವುದು ಈ ಜಗತ್ತಿನ ನಿಯಮ. ಬದಲಾವಣೆಗಳಿಗೆ ಅನುಗುಣವಾಗಿ ನಮ್ಮ ಜೀವನವನ್ನು ನಾವು ರೂಪಿಸಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ದೇವರು ಇದ್ದಾನೆ. ಯಾರಿಗೆ ಯಾವ ಸಮಯದಲ್ಲಿ ಏನನ್ನ ಕರುಣಿಸಬೇಕೋ ಆ ಸಮಯ ಎನ್ನುವುದು
ಎಂದು ಒದಗಿ ಬಂದಾಗ ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ನಿಮ್ಮ ತನದಲ್ಲಿ ನೀವು ಮುಂದುವರಿಯುವುದನ್ನು ನೋಡಿ. ನಿಮ್ಮ ದೃಷ್ಟಿಕೋನ ಯಾವತ್ತಿದ್ದರೂ ಕೂಡ ನಿಮ್ಮ ಗುರಿಯ ಕಡೆಗೆ ಇರಬೇಕು, ನಿಮ್ಮನ್ನು ಗುರಾಯಿಸುವವರ ಕಡೆಗೆ ಇರಲೇಬಾರದು. ಈ ಒಂದು ಸತ್ಯವನ್ನು ಅರಿತು ನೀವು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. 100 ಸಾರಿ ನೀವು ಜೀವನದಲ್ಲಿ ಸೋತಿದ್ದರೆ ಏನಂತೆ, 101 ಸಾರಿ ನೀವು ಬಿದ್ದಿದ್ದರೆ ಏನಂತೆ. ಸೋಲು ಗೆಲುವಿನ ಮೆಟ್ಟಿಲು, ಬಿದ್ದರೆ ಅಲ್ಲವೇ ನೀವು ಜೀವನದಲ್ಲಿ ಮರಳಿ ಏಳುವುದಕ್ಕೆ ಸಾಧ್ಯವಾದೀತು. ಈ ಸತ್ಯವನ್ನು ಅರಿತು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ ದೇವರಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನು ಯಾರಿಗೆ ಯಾವುದನ್ನು ಯಾವ ಸಮಯದಲ್ಲಿ ಕರುಣಿಸಬೇಕೋ ಆ ಸಮಯ ಎನ್ನುವುದು ಒದಗಿ ಬಂದಾಗ ಕರುಣಿಸಿಯೇ ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ದೊಡ್ಡವರ ಜೀವನವನ್ನು ನೀವು ನೋಡಿ ನಮ್ಮ ಜೀವನವೂ ಕೂಡ ಹಾಗೇ ಇರಬೇಕು ಎಂದು ಅನುಸರಿಸುವುದು ತಪ್ಪಲ್ಲ. ಆದರೆ ಅವರು ಯಾವ ರೀತಿಯಾಗಿ ಶ್ರಮ ಪಟ್ಟಿದ್ದಾರೆ ಎನ್ನುವುದನ್ನು ಕೂಡ ನಾವು ಗಮನಿಸಬೇಕಾಗುತ್ತದೆ. ಅದೇ ರೀತಿಯಾಗಿರುವಂತಹ ಶ್ರಮವನ್ನು ಕೂಡ ನಾವು ಜೀವನದಲ್ಲಿ ಪಡಬೇಕಾಗಿರುತ್ತದೆ. ಇಲ್ಲವೆಂದರೆ ನಾವು ಅವರ ಸ್ಥಾನಕ್ಕೆ ಏರುವುದಕ್ಕೆ ಸಾಧ್ಯವೇ ಇಲ್ಲ. ಅವರು ಬದುಕಿ ಬಾಳುತ್ತಿರುವಂತಹ ಜೀವನ ಶೈಲಿಯನ್ನು ನಾವು ಅನುಭವಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಇಡೀ ಪ್ರಪಂಚವೇ ಭಗವದ್ಗೀತೆಯಲ್ಲಿ ಇದೆ. ನಾನು ಎಂತಹದ್ದನ್ನು, ನಾನು ಒಳ್ಳೆಯವನು, ನಾನು ಕೆಟ್ಟವನು, ಇನ್ನೊಬ್ಬ ಒಳ್ಳೆಯವನು, ಇನ್ನೊಬ್ಬ ಕೆಟ್ಟವನು ಎಂದು ಅರ್ಥವಾಗಬೇಕು ಅನ್ನುವುದೇ. ಆದರೆ ಜೀವನದಲ್ಲಿ ನೀವು ಭಗವದ್ಗೀತೆಯನ್ನು ಓದುವುದನ್ನು, ಭಗವದ್ಗೀತೆಯನ್ನು ಪಠನೆ ಮಾಡುವುದನ್ನು ನೋಡಬೇಕು. ಜೀವನದಲ್ಲಿ ನಿಮ್ಮ ಎಲ್ಲ ದಾರಿಗಳು ಮುಗಿದು ಹೋಗಿ ನಿಮಗೆ ದಾರಿಯೇ ತೋಚುತ್ತಿಲ್ಲ ಎಂದಾಗ ಖಂಡಿತವಾಗಿಯೂ ಕೂಡ ಭಗವದ್ಗೀತೆಗೆ ಶರಣಾಗಿ ಭಗವದ್ಗೀತೆಯಲ್ಲಿ ನಿಮ್ಮ ಜೀವನಕ್ಕೆ ಬೇಕಾಗಿ ಇರುವಂತಹ ಅತ್ಯಮೂಲ್ಯವಾಗಿರುವಂತಹ ದಾರಿ ಎನ್ನುವುದು ಸಿಕ್ಕೇ ಸಿಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಜೀವನವನ್ನು ನೀವು ನಿರ್ವಹಿಸಿಕೊಂಡು ಮುಂದುವರಿಯುವುದನ್ನು ನೋಡಿ. ದೇವರಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ಬಳಿಯಲ್ಲಿ ಮಾತ್ರ ನಿಮ್ಮ ಕಷ್ಟ ಸುಖಗಳನ್ನು ಹೇಳಬೇಕು. ನೀವು ಜನರ ಎದುರಿಗೆ ನಿಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಂಡಾಗ ಜನರು ನಿಮ್ಮ ಕಷ್ಟ ಸುಖಗಳನ್ನು ಬೇರೆಯವರ ಬಳಿಯಲ್ಲಿ ಹೇಳಿ ನಗುವವರು, ನಿಮ್ಮನ್ನು ಗೇಲಿ ಮಾಡುವವರೇ ಹೆಚ್ಚಾಗಿ ಇಂದಿನ ಕಾಲದಲ್ಲಿ ಇದ್ದಾರೆ. ಯಾರನ್ನೂ ಕೂಡ ನಂಬುವುದಕ್ಕೆ ಹೋಗಲೇಬೇಡಿ. ಸತ್ಯಕ್ಕಾಗಿ ಬದುಕಿ ಧರ್ಮವನ್ನು ರಕ್ಷಣೆ ಮಾಡಿ. ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಖಂಡಿತವಾಗಿಯೂ ಕೂಡ ಕೆಲವೊಮ್ಮೆ ಲೋಕದ ಹಿತಕ್ಕೋಸ್ಕರ ನಾವು ಕೇಳುವ ಸತ್ಯ ಕೂಡ ಸತ್ಯವಾಗಿ ಇರುವುದಿಲ್ಲ. ಕೆಲವು ಸುಳ್ಳು ಕೂಡ ಸತ್ಯವಾಗಿ ಇರುತ್ತದೆ. ಲೋಕಕ್ಕೆ ಅನ್ಯಾಯವಾಗುವಂತಹ ಸತ್ಯವೂ ಕೂಡ ಸುಳ್ಳಾಗುತ್ತದೆ. ಜೀವನದಲ್ಲಿ ನಾವು ಎಲ್ಲವನ್ನ ನೋಡುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಶ್ರೀಕೃಷ್ಣ ಪರಮಾತ್ಮನು ಏನನ್ನ ನಮ್ಮ ಜೀವನದಲ್ಲಿ ಕರುಣಿಸುತ್ತಾನೆಯೋ ಅದನ್ನೆಲ್ಲವನ್ನು ಕೂಡ ನಾವು ಮೆಟ್ಟಿ ನಡೆಯುವುದನ್ನು ಕಲಿಯಲೇಬೇಕು. ನಿಮ್ಮ ಜೀವನ ನಿಮ್ಮದು. ಅದನ್ನು ಹೇಗೆ ನೀವು ಪೋಷಿಸುತ್ತೀರಾ, ಹೇಗೆ ಅದನ್ನು ನೀವು ನಿರ್ಮಿಸಿಕೊಳ್ಳುತ್ತೀರಾ ಎನ್ನುವುದು ನಿಮ್ಮ ಕೈಯಲ್ಲೇ ಇದೆ ಎನ್ನುವುದನ್ನು ಮರೆಯಲೇಬೇಡಿ. ಸಮಯ ಸಂದರ್ಭ ಎನ್ನುವುದು ಮನುಷ್ಯನಿಗೆ ಎಲ್ಲವನ್ನ ಕಲಿಸಿಕೊಡುತ್ತದೆ. ಸಮಯ ಸಂದರ್ಭಕ್ಕೆ ಗೊತ್ತಿದೆ ನಿನಗೆ ಏನನ್ನ ಕೊಡಬೇಕು, ಏನನ್ನ ಕೊಡಬಾರದು ಎನ್ನುವುದು. ಹಾಗಾಗಿ ಆ ಸಮಯ ಬರುವವರೆಗೂ ತಾಳ್ಮೆ ಎನ್ನುವುದು ನಮ್ಮಲ್ಲಿ ಇರಬೇಕಾದಂಥದ್ದು ಅತ್ಯವಶ್ಯಕ. ನೀವು ಇನ್ನೂ ಕೂಡ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಎಂದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಈ ವಿಡಿಯೋಗೆ ಒಂದೇ ಒಂದು ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹೈಪ್ ಮಾಡೋದ್ರಿಂದ ಮತ್ತಷ್ಟು ಶ್ರೀಕೃಷ್ಣ ಪರಮಾತ್ಮನ ಭಕ್ತಾದಿಗಳಿಗೆ ಈ ವಿಡಿಯೋ ತಲುಪಿದಂತೆ ಆಗುತ್ತದೆ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಿ. ಅರ್ಥ ಮಾಡಿಕೊಳ್ಳುವವರು ಜೊತೆಯಲ್ಲಿ ಇರುತ್ತಾರೆ. ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ನಿಮ್ಮನ್ನು ಅರ್ಥೈಸಿಕೊಳ್ಳುವವರಿಗಾಗಿ ನಿಮ್ಮ ಜೀವನ ನಿರ್ವಹಣೆಯನ್ನು ಮಾಡುವುದನ್ನು ನೋಡಬೇಕು. ಯಾರು ನಿಮ್ಮನ್ನು ಅರ್ಥೈಸಿಕೊಳ್ಳುವುದಿಲ್ಲವೋ ಅಂಥವರ ಬಗ್ಗೆ ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ, ಅಂಥವರ ಬಗ್ಗೆ ಎಂದಿಗೂ ಕೂಡ ನೀವು ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆಯುವುದಕ್ಕೆ ಹೋಗಲೇಬೇಡಿ. ಪ್ರತಿಯೊಂದಕ್ಕೂ ಕೂಡ ಸಮಯವೇ ಸರಿಯಾದ ಉತ್ತರವನ್ನು ಕೊಡುವಾಗ ನೀವು ಏಕೆ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯ ಸಮಯವನ್ನು ವ್ಯಯ ಮಾಡುತ್ತೀರಾ? ನಿಮ್ಮನ್ನು ಮೂಲೆ ಗುಂಪಾಗಿಸುವಂತಹ ಒಂದಿಷ್ಟು ಅಭ್ಯಾಸಗಳನ್ನು ನೀವು ಬಿಡಲೇಬೇಕಾಗುತ್ತದೆ. ಆ ಒಂದಿಷ್ಟು ಅಭ್ಯಾಸಗಳನ್ನು ನಾವು ಇದೀಗ ನೋಡೋಣ. ಗುಂಪುಗಳಲ್ಲಿ ಯಾವಾಗಲೂ ಕೂಡ ಮಾತನಾಡುವುದು, ಯಾವಾಗಲೂ ಕೂಡ ಗುಂಪುಗಳಲ್ಲಿ ಮಾತನಾಡುವ ಮೊದಲು ಒಮ್ಮೆ ಯೋಚನೆ ಮಾಡಬೇಕು. ಯಾವಾಗಲೂ ಕೂಡ ಪ್ರತಿಯೊಂದನ್ನು ಒಪ್ಪಿಕೊಳ್ಳುವುದು,
ಯಾರೇ ಏನೇ ಹೇಳಿದರೂ ಕೂಡ ಸರಿ ಆಯಿತು ಎಂದು ಒಪ್ಪಿಕೊಳ್ಳುವುದು ಒಳ್ಳೆಯದಲ್ಲ ನೋಡಿ. ಕೆಲವೊಮ್ಮೆ ಕೆಲವೊಂದನ್ನು ಪ್ರಶ್ನೆ ಮಾಡಬೇಕಾಗುತ್ತದೆ. ಎಲ್ಲದಕ್ಕೂ ಹೌದು ಎಂದು ಹೇಳುವುದು, ನಿಮ್ಮ ಅಭಿಪ್ರಾಯವನ್ನು ಎಂದಿಗೂ ಕೂಡ ಹಂಚಿಕೊಳ್ಳದೇ ಇರುವುದು. ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ಅಭಿಪ್ರಾಯ ಎನ್ನುವುದು ತುಂಬಾ ಅತ್ಯಮೂಲ್ಯವಾಗಿ ಇರುವಂಥದ್ದಾಗುತ್ತದೆ. ಎಲ್ಲವನ್ನ ಒಪ್ಪಿಕೊಳ್ಳುವುದು ಜೀವನದಲ್ಲಿ ಕೆಲವೊಮ್ಮೆ ಒಳ್ಳೆಯದನ್ನು ಆಗುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಗೋಚರತೆ ಒಂದೇ ಆಯ್ಕೆಯಾಗಿರದೆ ಅದನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಗೆಲ್ಲಲೇಬೇಕು ಅಂದರೆ ಅದನ್ನು ತಿಳಿದಿರಿ. ಕೇವಲ 1% ಜನರು ಮಾತ್ರ ಇದನ್ನು ಮಾಡುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಜೀವನದಲ್ಲಿ ಆಯ್ಕೆ ಮಾಡಬೇಕು, ಆದರೆ ನಮ್ಮ ಆಯ್ಕೆ ಎನ್ನುವುದು ನಮ್ಮ ಗೆಲುವಿನತ್ತ, ನಮ್ಮ ಜೀವನದ ಒಳ್ಳೆಯ ಉತ್ತುಂಗದ ಶಿಖರಕ್ಕೆ ಏರಿಸುವಂತೆ ಇರಬೇಕು. ಅಂತಹ ಆಯ್ಕೆಗಳನ್ನು ಮಾಡಬೇಕು. ಯಾರನ್ನ ಕುರುಡಾಗಿ ನಂಬಬೇಡಿ. ಜೀವನದಲ್ಲಿ ಬೇಗನೆ ಎದ್ದೇಳಬೇಕು. ಜೀವನದಲ್ಲಿ ಬೇಗನೆ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ಕಲಿಯಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನಾವು ಅಂದುಕೊಂಡ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುತ್ತದೆ. ಜೀವನದಲ್ಲಿ ನಿಮ್ಮ ಗುರಿಯನ್ನು ಬೆನ್ನಟ್ಟಿ, ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇರಿಸಿ. ಬೇರೆಯವರು ನಿಮ್ಮನ್ನು ನಿಯಂತ್ರಿಸಲು ಎಂದಿಗೂ ಕೂಡ ಬಿಡಬೇಡಿ. ನಿಮ್ಮ ಗುರಿಗಳ ಮೇಲೆ ನೀವು ಎಂದಿಗೂ ಕೂಡ ಹತಾಶೆಯನ್ನು ತೋರಿಸುವುದಕ್ಕೆ ಅಥವಾ ಇಗ್ನೋರ್ಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಗುರಿಯನ್ನು ತಲುಪಬೇಕು ಅನ್ನುವುದೇ ಆದರೆ ಎಂತಹ ದಾರಿ ಇದ್ದರೂ ಕೂಡ ಅದನ್ನು ಮುಂದುವರಿಸುವುದನ್ನು ನೋಡಬೇಕು. 4 ದಾರಿಗಳು ಮುಚ್ಚಿ ಹೋಗಿದೆ ಅಂದರೆ ಬೇರೆ ಇನ್ಯಾವುದೋ ದಾರಿ ನಿಮಗಾಗಿ ತೆರೆದೇ ಇರುತ್ತದೆ. ತಾಳ್ಮೆ ತೆಗೆದುಕೊಂಡು ಯೋಚನೆ ಮಾಡಿ ನೋಡಿ. ಖಂಡಿತವಾಗಿಯೂ ಕೂಡ ದೇವರು ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಅಂತಾನೆ ಒಂದು ದಾರಿಯನ್ನು ಮೀಸಲು ಇಟ್ಟಿರುತ್ತಾನೆ. ಆ ದಾರಿಯಲ್ಲಿ ಮುಂದುವರಿಯಬೇಕು. ನಿಮ್ಮ ಬೆಳವಣಿಗೆಯಿಂದ ಯಾರಿಗೂ ಕೂಡ ಅನ್ಯಾಯವಾಗುವಂತೆ ಇರಲೇಬಾರದು. ನಾವು ಬೆಳೆದರೆ ಇನ್ನೊಬ್ಬರ ಹೊಟ್ಟೆಗೆ ಕನ್ನವನ್ನು ಹಾಕಿ ಬೆಳೆದಂತೆ ಇರಲೇಬಾರದು. ನಕ್ಕು ಬಿಡಿ, ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿಬಿಡಿ. ಏಕೆಂದರೆ ಇಲ್ಲಿ ಯಾರೂ ಕೂಡ ಯಾರ ಕಾಳಜಿಯನ್ನು ಮಾಡುವುದಿಲ್ಲ. ಇದುವೇ ಸತ್ಯವಾಗಿರುವಂತಹ ಮಾತು. ಯಾರೂ ನಿಮ್ಮ ಭಾವನೆಗಳಿಗೆ ಒಂದು ಚೂರು ಗೌರವವೇ ಕೊಡುವುದಿಲ್ಲವೋ ಅಂಥವರಿಗಾಗಿ ನಿಮ್ಮ ಭಾವನೆಗಳನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರುವುದು ಕೆಲವೊಮ್ಮೆ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದರ ಮೇಲೆ ನಮ್ಮ ಜೀವನ ಎನ್ನುವುದು ಬೆಳವಣಿಗೆ ಆಗಬೇಕು, ಬೆಳವಣಿಗೆ ಆಗಬಾರದು ಎನ್ನುವುದು ಅವಲಂಬಿತವಾಗಿರುತ್ತದೆ. ಜೀವನ ನನಗೆ ಪಾಠವನ್ನು ಕಲಿಸಿದೆ. ಎಂದಿಗೂ ಕೂಡ ಬೇಜಾರಾಗುವುದಕ್ಕೆ ಹೋಗಬೇಡ. ಏಕೆಂದರೆ ಆ ಪಾಠವನ್ನು ನಮ್ಮವರೇ ನಮಗೆ ಕಲಿಸಿರುತ್ತಾರೆ ಅಲ್ಲವೇ. ಅಧಿಕಾರಕ್ಕಾಗಿ ಅವಶ್ಯಕತೆಗಳಿಗಾಗಿ ಹೋರಾಡಿ, ಆದರೆ ಯಾವುದರ ಮೇಲೆಯೂ ಕೂಡ ನಿಮ್ಮ ಅಧಿಕಾರವಿಲ್ಲವೋ ಅದರ ಮೇಲೆ ಮೋಹವನ್ನು ಮಾತ್ರ ಎಂದಿಗೂ ಕೂಡ ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಎಲ್ಲಿ ಅಧಿಕಾರ ಎನ್ನುವುದು ನಡೆಯುತ್ತದೆಯೋ ಅಲ್ಲಿ ಮಾತ್ರ ಚಲಾಯಿಸಬೇಕು. ಎಲ್ಲರ ಮೇಲೆಯೂ ಕೂಡ ಅಧಿಕಾರವನ್ನು ಚಲಾಯಿಸುವುದಕ್ಕೆ ಹೋಗಲೇಬಾರದು. ಒಂದು ವೇಳೆ ಹೋದರೆ ನಮ್ಮ ತನವನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಯಾರ ಜೊತೆ ಎಷ್ಟು ಆಳವಾದ ಸಂಬಂಧ ಎನ್ನುವುದು ಬೆಸೆಯುತ್ತಾ ಇರುತ್ತದೆಯೋ ಅವರೇ ನಿಮ್ಮನ್ನು ಅಷ್ಟೇ ಸಂಬಂಧಗಳಲ್ಲಿ ಇಟ್ಟಿರುತ್ತಾರೆ ಎನ್ನುವುದು ಎಂದಿಗೂ ಕೂಡ ಮೂಢವಾಗುತ್ತದೆ. ನಾವು ಇಷ್ಟಪಟ್ಟವರು ನಮಗೂ ಕೂಡ ಇಷ್ಟಪಡಬೇಕು ಎನ್ನುವುದು ತಪ್ಪಲ್ಲ. ಆದರೆ ಇಷ್ಟಪಡದವರ ಬಗ್ಗೆ ನಾವು ಇಷ್ಟಪಡುವುದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ. ಏನೇ ಮಾಡಿದರೂ ಕೂಡ ಯೋಚನೆಗಳನ್ನು ಮಾಡಿಯೇ ನೋಡಬೇಕು. ಏಕೆಂದರೆ ನಮ್ಮ ಯೋಚನೆಯಿಂದ ಬೇರೆಯವರಿಗೆ ಭಂಗವಾಗುವಂತೆ ಇರಬಾರದು. ನಮ್ಮ ಜೀವನವೇ ಬೇರೆ, ಬೇರೆಯವರ ಜೀವನವೇ ಬೇರೆ. ನಮ್ಮ ಆಲೋಚನೆಗಳೇ ಬೇರೆ, ಬೇರೆಯವರ ಆಲೋಚನೆಗಳೇ ಬೇರೆ. ನಮ್ಮ ಗುರಿಯೇ ಬೇರೆ, ಬೇರೆಯವರ ಗುರಿಯೇ ಬೇರೆ. ಹಾಗೆಯೇ ನೀವು ನಿಮ್ಮ ಗುರಿಯ ಕಡೆಗೆ ಗಮನವನ್ನು ಕೊಡಬೇಕು. ನಿಮ್ಮನ್ನು ನಂಬಿದವರಿಗೆ ಚೆನ್ನಾಗಿ ನೋಡಿಕೊಳ್ಳಬೇಕು. ಮೊದಲು ಯಾರನ್ನ ನೋಡದೇ ಇದ್ದರೂ ಕೂಡ ಪರವಾಗಿಲ್ಲ, ನಿಮ್ಮ ತಂದೆ ತಾಯಿಗಳನ್ನು, ನೀವು ನಿಮ್ಮನ್ನು ನಂಬಿದ ಬಂಧುಗಳಿಗೆ, ನಿಮ್ಮನ್ನೇ ಅವಲಂಬಿತವಾಗಿ ಬಂದಂತಹ ನಿಮ್ಮ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದನ್ನು ಮಾಡಬೇಕು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಯಾರು ನಿಮ್ಮನ್ನು ಅಳಿಸುತ್ತಾರೆಯೋ ಅವರು ನಿಮ್ಮನ್ನು ಮರೆತು ಬಿಡಬಹುದು. ನಾವು ಎಂದಿಗೂ ಕೂಡ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸಮಯ ಬಂದಾಗ ಎಲ್ಲರೂ ಮುಖ ಮುಚ್ಚಿಕೊಂಡು ಓಡಿ ಹೋಗಿಬಿಡುತ್ತಾರೆ.
ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ದೇವರು ನಮಗೆ ತಿಳಿಸುತ್ತಾನೆ. ಇವನು ನಿನ್ನ ನಿಜವಾದ ಸಂಬಂಧ, ಇವನು ನಿನ್ನ ನಿಜವಾದ ಸಂಬಂಧ ಅಲ್ಲ ಎನ್ನುವುದು ದೇವರೇ ನಮಗೆ ಪರಿಚಯವನ್ನು ಮಾಡಿ ಕೊಡುತ್ತಾನೆ. ಅಲ್ಲಿಯವರೆಗೆ ನಾವು ಎಂದಿಗೂ ಕೂಡ ಯಾರ ಮೇಲೆಯೂ ಕೂಡ ಅತಿಯಾದ ಭಾವನೆಗಳನ್ನು ಇಟ್ಟುಕೊಳ್ಳುವುದಾಗಲಿ, ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳುವುದಾಗಲಿ, ಅತಿಯಾದ ಬಲವಾದ ನಂಬಿಕೆಯನ್ನು ಇಟ್ಟುಕೊಳ್ಳುವುದಾಗಲಿ ಮಾಡಲೇಬಾರದು. ಯಾರು ತಾವು ಸ್ವತಃ ಕೆಟ್ಟವರಾಗಿ ಇರುತ್ತಾರೆಯೋ ಅವರೇ ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸುತ್ತಾರೆ. ಕೋಟಿ ಆಣೆ ಪ್ರಮಾಣ ಮಾಡಿ ನಿಮ್ಮನ್ನು ಬಿಡಬೇಕು ಅಂದವರು ನಿಮ್ಮನ್ನು ಬಿಟ್ಟು ಬಿಡುತ್ತಾರೆ. ಏಕೆಂದರೆ ಜನ ಹೇಗೆ ಇರುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಇಂದು ಒಳ್ಳೆಯದಾಗಿ ಇದ್ದರೂ ಕೂಡ ನಾಳೆ ಬದಲಾಗುತ್ತಾರೆ. ಇಂದು ಎಷ್ಟೇ ಆಣೆಗಳನ್ನು ಮಾಡಿದರೂ ಕೂಡ ನಾಳೆ ಬಿಟ್ಟು ಹೋಗುತ್ತಾರೆ. ಯಾವುದು ಕೂಡ ಶಾಶ್ವತವಲ್ಲ. ನಾವು ಜೀವನದಲ್ಲಿ ಬಂದಿರುವುದೇ ಒಬ್ಬಂಟಿಯಾಗಿ, ನಾವು ಹೊರಟು ಹೋಗುವಾಗಲೂ ಕೂಡ ಒಬ್ಬಂಟಿಯಾಗಿಯೇ ಹೋಗುತ್ತೇವೆ ಎನ್ನುವುದನ್ನು ಮರೆಯಲೇಬೇಡಿ. ಜಗತ್ತಿನ ದುಬಾರಿ ವಸ್ತು ವಿಶ್ವಾಸ. ಅದನ್ನು ಗಳಿಸಲು ನೋಡಿ. ಇಡೀ ಜೀವನವೇ ನಾವು ಕಳೆಯಬೇಕಾಗುತ್ತದೆ ಆ ಒಂದು ವಿಶ್ವಾಸವನ್ನು ಗಳಿಸಬೇಕಾದರೆ. ಆದರೆ ಅದನ್ನು ಕಳೆದುಕೊಳ್ಳಲು ಅರೆ ಕ್ಷಣ ಸಾಕಾಗುತ್ತದೆ. ದೊಡ್ಡತನ ಎಂತಹ ಗುಣವೆಂದರೆ ಅದು ಪದವಿಯಿಂದ ಬರುವುದಿಲ್ಲ, ಸಂಸ್ಕಾರದಿಂದ ಬರುತ್ತದೆ. ನಿಮ್ಮಲ್ಲಿ ದೊಡ್ಡತನವನ್ನು ಬೆಳೆಸಿಕೊಳ್ಳಿ, ದಡ್ಡತನವನ್ನು ಬೆಳೆಸಿಕೊಳ್ಳಬೇಡಿ. ಏಕೆಂದರೆ ಸಮಯ ಸಂದರ್ಭ ನೋಡಿ ಎಲ್ಲವನ್ನ ಕಲಿಸಿಕೊಡುತ್ತದೆ. ಇಲ್ಲಿ ಎಲ್ಲರೂ ಕೂಡ ಜಾಣರೇ, ಆದರೆ ಸಮಯ ಸಂದರ್ಭಕ್ಕೆ ಮಾತ್ರ. ನೀವು ಕೂಡ ಕೆಲವೊಮ್ಮೆ ಜಾಣರಾಗಿ ಇರಬೇಕಾಗುತ್ತದೆ, ನೀವು ಕೂಡ ಕೆಲವೊಮ್ಮೆ ದಡ್ಡರಾಗಿಯೂ ಕೂಡ ಇರಬೇಕಾಗುತ್ತದೆ. ಆದರೆ ಆ ದಡ್ಡತನವನ್ನು ತೋರಿಸುವುದು, ಜಾಣತನವನ್ನು ತೋರಿಸುವುದು ನಿಮ್ಮ ಸಮಯಕ್ಕೆ ಬಿಟ್ಟಿರುವಂತಹ ವಿಚಾರ ಆಗಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡಿ. ಒದ್ದಾಟ ಅಂದರೆ ಏನು ಎನ್ನುವುದು ಯಾವ ವ್ಯಕ್ತಿ ಹತ್ತಿರ ಎಲ್ಲವೂ ಇರುತ್ತದೆಯೋ ತಮಗೆ ಬೇಕಾದವರೇ ಇರುವುದಿಲ್ಲವೋ ಅವರನ್ನು ಕೇಳಿ. ಪ್ರಸನ್ನತೆ ಎನ್ನುವುದು ಎಂತಹ ಔಷಧಿ ಅಂದರೆ ಜಗತ್ತಿನ ಯಾವ ಅಂಗಡಿಯಲ್ಲಿಯೂ ಕೂಡ ದೊರೆಯುವುದಿಲ್ಲ. ಅದು ನಿಮ್ಮೊಳಗೆ ಕಂಡುಕೊಳ್ಳಬೇಕಾಗುತ್ತದೆ. ಮೊದಲು ನೀವು ನಿಮ್ಮನ್ನು ಅರಿತುಕೊಂಡು ಜೀವನವನ್ನು ಮಾಡುವುದನ್ನು ನೋಡಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನೀವು ಬೇರೆಯವರನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಖಂಡಿತವಾಗಿಯೂ ಕೂಡ ನೀವು ಮಾಡುತ್ತಿರುವಂತಹ ಕೆಲಸವನ್ನು ಮಾಡುತ್ತಾ ಮುಂದುವರಿಯುವುದನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ, ಎಲ್ಲರನ್ನ ನೋಡಿಕೊಳ್ಳುತ್ತಾನೆ. ಅವನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಕೆಲಸವನ್ನು, ನಿಮ್ಮ ನಿಷ್ಠೆಯನ್ನು ಪ್ರಾಮಾಣಿಕವಾಗಿ ಹಾಕುವುದನ್ನು ನೋಡಿ ಖಂಡಿತ ನಿಮಗೆ ಒಂದು ಒಳ್ಳೆಯ ದಿನ ಬಂದೇ ಬರುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದೇ ಒಂದು ಲೈಕನ್ನು ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.